ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 6ನೇ ತರಗತಿಯ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ 6ನೇ ತರಗತಿ ವಿಜ್ಞಾನ ಆಗಿರ್ತಕ್ಕಂಥದ್ದು ಅಧ್ಯಾಯ 2ರ ಪ್ರಶ್ನೋತ್ತರಗಳ ನೋಟ್ಸನ್ನು ನೋಡ್ತಾ ಹೋಗೋಣ. ಇದು ಒಂದು ವಿಜ್ಞಾನ ವಿಷಯದ ಎಲ್ಲ ಒಂದು ಪಾಠಗಳ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮತ್ತು ಅಭ್ಯಾಸದ ಪ್ರಶ್ನೆಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ಇವು ಹಲವಾರು ಭಾಗಗಳಲ್ಲಿ ಒಂದು ವಿಡಿಯೋ ಸರಣಿ ಬರ್ತಾ ಇದ್ದು ಪ್ರತಿಯೊಂದು ಪಾಠದ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲೇ ಪ್ರಶ್ನೆ ನೋಡಿ. 6ನೇ ತರಗತಿ ವಿಜ್ಞಾನ ಅಧ್ಯಾಯ 2 ಪ್ರಶ್ನೋತ್ತರಗಳ ನೋಟ್ಸ್ ಆಗಿರ್ತದೆ. ಅದು ಮೊದಲನೇ ಪ್ರಶ್ನೆ. ಇಲ್ಲಿ 2 ವಿಧದ ಬೀಜಗಳಿವೆ. ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತೀರಿ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಗೋಧಿ ಸಸ್ಯಗಳು ಸಾಮಾನ್ಯವಾಗಿ ತಮ್ಮ ಎಲೆಗಳಲ್ಲಿ ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರನ್ನು ಹೊಂದಿದ್ದರೆ ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಸಸ್ಯಗಳಲ್ಲಿ ಎಲೆಗಳು ಸಾಮಾನ್ಯವಾಗಿ ಜಾಲಬಂಧ ನಾಳ ವಿನ್ಯಾಸವನ್ನು ಮತ್ತು ತಾಯಿ ಬೇರುಗಳನ್ನು ಹೊಂದಿರುತ್ತವೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಓಕೆನಾ. ಇಲ್ಲಿ ಗೋಧಿ ಸಸ್ಯಗಳು ಮತ್ತು ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಸಸ್ಯಗಳನ್ನು 2 ಉದಾಹರಣೆಯನ್ನಾಗಿ ತೆಗೆದುಕೊಂಡಿರ್ತೀವಿ. ಇನ್ನು 2ನೆಯ ಪ್ರಶ್ನೆ ನೋಡಿ. ಕೆಲವು ಪ್ರಾಣಿಗಳ ಹೆಸರುಗಳನ್ನು ಕೆಳಗೆ ನೀಡಲಾಗಿದೆ. ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಗುಂಪು ಮಾಡಿ ಎ ಎಂದು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೆಯಿರಿ ಮತ್ತು ಬಿ ಎಂದು ಗುರುತಿಸಲಾದ ಜಾಗದಲ್ಲಿ ನೆಲವಾಸಿ ಪ್ರಾಣಿಗಳ ಹೆಸರುಗಳನ್ನು ಬರೆಯಿರಿ ಹಾಗೂ ಸಿ ಭಾಗದಲ್ಲಿ 2 ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರುಗಳನ್ನು ನಮೂದಿಸಿ ಅಂತ ಕೇಳ್ತಾನೆ. ಸೊ ಯಾವ್ಯಾವ ಕೊಟ್ಟಿದ್ದಾರಪ್ಪ ಅಂದರೆ ಕುದುರೆ, ಡಾಲ್ಫಿನ್, ಕಪ್ಪೆ, ಕುರಿ, ಮೊಸಳೆ, ಅಳಿಲು, ತಿಮಿಂಗಿಲ, ಎರೆಹುಳು, ಪಾರಿವಾಳ, ಆಮೆ. ಎ ಅಂದರೆ ನೋಡೋದಾದರೆ ಜಲವಾಸಿಗಳು ಡಾಲ್ಫಿನ್ನು ಮತ್ತು ತಿಮಿಂಗಿಲ ಇವುಗಳು ಜಲವಾಸಿಗಳಾಗಿರ್ತವೆ. ಇನ್ನು ಸಿ ಅಂದರೆ ಯಾವುದಪ್ಪ ಅಂದರೆ ಮೊಸಳೆ, ಕಪ್ಪೆ, ಆಮೆ. ಮೊಸಳೆ, ಕಪ್ಪೆ, ಆಮೆ ಯಾಕಪ್ಪ ಅಂದರೆ ಇವು 2 ಆವಾಸ ಸ್ಥಾನಗಳಲ್ಲಿ ಏನು ಮಾಡ್ತಾವೆ, ಜೀವಿಸ್ತಾವೆ. ಹೌದಾ, ನೀರು ಮತ್ತು ಭೂಮಿಯ ಮೇಲೆ. ಇನ್ನು ಬಿ ನೋಡ್ರಿ, ಅಳಿಲು, ಕುದುರೆ, ಕುರಿ, ಎರೆಹುಳು, ಪಾರಿವಾಳ ಇವೆಲ್ಲವೂ ಏನಾಗ್ತವೆ, ನೆಲವಾಸಿ ಪ್ರಾಣಿಗಳು ಆಗಿರುತ್ತವೆ. 3ನೇ ಪ್ರಶ್ನೆ ನೋಡಿ. ಮನುವಿನ ತಾಯಿ ಕೈತೋಟವನ್ನು ನಿರ್ವಹಿಸುತ್ತಾರೆ. ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನು ಅಗೆಯುತ್ತಿದ್ದರು. ಮೂಲಂಗಿ ಒಂದು ರೀತಿಯ ಬೇರು ಎಂದು ಮನುವಿಗೆ ಹೇಳಿದರು. ಮೂಲಂಗಿಯನ್ನು ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಎಂದು ಬರೆಯಿರಿ. ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಯಾವ ರೀತಿಯ ನಾಳ ವಿನ್ಯಾಸವನ್ನು ನೀವು ವೀಕ್ಷಿಸಬಹುದು ಅಂತ ಕೇಳಿದಾನೆ. ಸೊ ಮೂಲಂಗಿಯ ಬೇರು ತಾಯಿ ಬೇರಿನ ವ್ಯವಸ್ಥೆಯಾಗಿದೆ. ಆದರೆ ಬೇರಿನಲ್ಲಿ ಆಹಾರ ಸಂಗ್ರಹಣೆ ಇದ್ದು ಇದೊಂದು ವಿಶೇಷ ಬೇರಿನ ವ್ಯವಸ್ಥೆಯಾಗಿದೆ. ಮೂಲಂಗಿಯ ಎಲೆಗಳು ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುತ್ತವೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು 4ನೆಯ ಪ್ರಶ್ನೆ ನೋಡಿ. ಬಯಲು ಪ್ರದೇಶಗಳಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನು ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ. ಈ ವ್ಯತ್ಯಾಸಗಳಿಗೆ ಕಾರಣಗಳೇನು ಅಂತ ಕೇಳಿದಾನೆ. ಸೊ 2 ಚಿತ್ರಗಳನ್ನು ಕೊಟ್ಟಿರ್ತಾನೆ ಟೆಕ್ಸ್ಟ್ ಬುಕ್ಕಲ್ಲಿ. ನೀವು ಅದನ್ನು ನೋಡಿಕೊಂಡು ಆನ್ಸರನ್ನು ಬರಿತಾ ಹೋಗಬೇಕಾಗ್ತದೆ. ಸೊ ಒಂದೇದೇನಪ್ಪ ಅಂದರೆ ವ್ಯತ್ಯಾಸ ತುಪ್ಪಳ ಅನ್ನೋದು. ಸೊ ಪರ್ವತದ ಮೇಕೆಗಳು ಕಠಿಣ ಶೀತ ಹವಾಮಾನದಿಂದ ರಕ್ಷಿಸಲು ದಪ್ಪದಾದ ಉಣ್ಣೆಯ ಕೋಟುಗಳನ್ನು ಹೊಂದಿರುತ್ತವೆ. ಆದರೆ ಬಯಲು ಪ್ರದೇಶದ ಮೇಕೆಗಳು ಬೆಚ್ಚಗಿನ ಪರಿಸರಕ್ಕೆ ಸೂಕ್ತವಾದ ಹಗುರವಾದ ಮತ್ತು ಕಡಿಮೆ ತುಪ್ಪಳವನ್ನು ಹೊಂದಿರುತ್ತವೆ. ಇನ್ನು 2ನೇ ವ್ಯತ್ಯಾಸ ಏನಪ್ಪ ಅಂದರೆ ಗೊರಸುಗಳು ಅಂತ. ಪರ್ವತದ ಮೇಕೆಗಳ ಗೊರಸುಗಳು ತೀಕ್ಷ್ಣ ಮತ್ತು ಬಲವಾಗಿರುತ್ತವೆ. ಹತ್ತಲು ಮತ್ತು ಕಲ್ಲಿನ ಮೇಲ್ಮೈಗಳನ್ನು ಹಿಡಿಯಲು ಹೊಂದಿಕೊಳ್ಳುತ್ತವೆ. ಆದರೆ ಬಯಲು ಪ್ರದೇಶದ ಮೇಕೆಗಳು ಅಗಲವಾದ ಮೃದುವಾದ ಗೊರಸುಗಳನ್ನು ಹೊಂದಿರುತ್ತವೆ. ಹುಲ್ಲು ಅಥವಾ ಮರಳು ಮಣ್ಣಿನಲ್ಲಿ ನಡೆಯಲು ಸೂಕ್ತವಾಗಿವೆ. ಇನ್ನು 3ನೇ ವ್ಯತ್ಯಾಸ ನೋಡ್ರಿ, ಕಾಲಿನ ಉದ್ದ. ಪರ್ವತದ ಮೇಕೆಗಳು ಚಿಕ್ಕದಾದ ದೃಢವಾದ ಕಾಲುಗಳನ್ನು ಹೊಂದಿರುತ್ತವೆ. ಅಸಮ ಪ್ರದೇಶದಲ್ಲಿ ಸ್ಥಿರತೆಯನ್ನು ಒದಗಿಸುತ್ತವೆ. ಆದರೆ ಬಯಲು ಪ್ರದೇಶದ ಮೇಕೆಗಳು ಉದ್ದವಾದ ಕಾಲುಗಳನ್ನು ಹೊಂದಿರುತ್ತವೆ. ಅವುಗಳಿಗೆ ವೇಗ ಮತ್ತು ಚುರುಕುತನವನ್ನು ನೀಡುತ್ತವೆ. 4ನೇ ವ್ಯತ್ಯಾಸವನ್ನು ನೋಡೋದಾದರೆ ನಡವಳಿಕೆ. ಪರ್ವತದ ಮೇಕೆಗಳು ಒಂಟಿಯಾಗಿರುತ್ತವೆ ಮತ್ತು ಹೆಚ್ಚು ಪ್ರಾದೇಶಿಕವಾಗಿರುತ್ತವೆ. ಆದರೆ ಬಯಲು ಪ್ರದೇಶದ ಮೇಕೆಗಳು ರಕ್ಷಣೆ ಮತ್ತು ಸಾಮಾಜಿಕ ಸಂವಹನಕ್ಕಾಗಿ ಹಿಂಡುಗಳಲ್ಲಿ ವಾಸಿಸುತ್ತವೆ. 5ನೇ ಪ್ರಶ್ನೆ.
ಈ ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಇತರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಿ ಅಂತ ಕೇಳಿದಾನೆ. ಹಸು, ಜಿರಳೆ, ಪಾರಿವಾಳ, ಬಾವಲಿ, ಆಮೆ, ತಿಮಿಂಗಿಲ, ಮೀನು, ಮಿಡತೆ, ಹಲ್ಲಿ ಅಂತ ಕೇಳಿದಾನೆ. ಸೊ ಮರಿ ಹಾಕುವ ಪ್ರಾಣಿಗಳು ಅಂತ ಕನ್ಸಿಡರ್ ಮಾಡೋಣ ನಾವು. ಮರಿ ಹಾಕುವ ಪ್ರಾಣಿಗಳು ಹಸು, ಬಾವಲಿ, ತಿಮಿಂಗಿಲ. ಆದರೆ ಮೊಟ್ಟೆ ಇಡುವ ಪ್ರಾಣಿಗಳು ಜಿರಳೆ, ಪಾರಿವಾಳ, ಆಮೆ, ಮೀನು, ಮಿಡತೆ ಮತ್ತು ಹಲ್ಲಿಗಳು ಆಗಿರ್ತವೆ. 6ನೆಯ ಪ್ರಶ್ನೆ ನೋಡಿ. ಜನಸಂಖ್ಯೆಯು ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದಂತೆಲ್ಲ ವಿವಿಧ ಅಗತ್ಯತೆಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗುತ್ತಿದೆ. ಇದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು? ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ ಎಂದು ಕೇಳ್ತಾನೆ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಜನಸಂಖ್ಯೆ ಹೆಚ್ಚಿದ ಹಾಗೆ ಕಾಡುಗಳನ್ನು ಕತ್ತರಿಸಲಾಗುತ್ತದೆ ಮತ್ತು ಇದರಿಂದ ಜನರಿಗೆ ಉತ್ತಮ ಗಾಳಿ, ನೀರು ಸಿಗದ ಹಾಗೆ ಆಗುತ್ತದೆ. ಮಳೆಯು ಕಡಿಮೆಯಾಗುತ್ತದೆ ಮತ್ತು ಹವಾಮಾನ ವೈಪರೀತ್ಯಗಳು ಉಂಟಾಗಬಹುದು. ಕಾಡಿನಿಂದ ಸಿಗುವ ಸಂಪತ್ತು ಕೂಡ ಸಿಗುವುದಿಲ್ಲ. ಇದನ್ನು ತಪ್ಪಿಸಲು ಕಾಡನ್ನು ಕಡಿಯುವುದನ್ನು ನಾವು ನಿಲ್ಲಿಸಬೇಕು ಮತ್ತು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸುವ ಪ್ರಯತ್ನವನ್ನು ನಡೆಸಬೇಕು. ಸರ್ಕಾರದಿಂದ ಹಿಡಿದು ಸಾಮಾನ್ಯ ಪ್ರಜೆಗಳವರೆಗೆ ಕಾಡು ಬೆಳೆಸುವ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 7ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಹರಿವು ನಕ್ಷೆಯನ್ನು ವಿಶ್ಲೇಷಿಸಿ ಎ ಬಿಗಳಿಗೆ ಯಾವುದು ಉದಾಹರಣೆಗಳಾಗಬಹುದು ಅನ್ನೋದನ್ನು ಬರೀರಿ ಅಂತ ಕೇಳಿದಾನೆ. ಸೊ ನೋಡೋದಾದರೆ ಆನ್ಸರ್ ನೋಡಿ. ತೊಗರಿ, ಅಲಸಂದೆ, ಆಲ್ಮರ ಅಂತ ಹೇಳ್ಬೋದು ನಾವು, ಬೇವು, ಅರಳಿ, ಟೊಮೆಟೊ ಗಿಡ, ಬದನೆಕಾಯಿ ಗಿಡ, ಶೇಂಗಾ ಇವೆಲ್ಲವೂ ಎಗೆ ನಕ್ಷೆಗೆ ಉದಾಹರಣೆಗಿರ್ತದೆ. ಇನ್ನು ಬಿಯಲ್ಲಿ ತೆಂಗು, ಮೆಕ್ಕೆಜೋಳ, ಕಬ್ಬು, ರಾಗಿ, ಜೋಳ, ಗೋಧಿ ಇತ್ಯಾದಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 8ನೆಯ ಪ್ರಶ್ನೆ. ರಾಜ್ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ, ಹೈಬಿಸ್ಕಸ್ ಅಂತ ಕರಿತೀವಿ, ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸುತ್ತಾನೆ. ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಯಾವ ಪ್ರಶ್ನೆಗಳನ್ನು ಕೇಳಬಹುದು? ಆನ್ಸರ್ ನೋಡ್ತಾ ಹೋಗೋಣ. ದಾಸವಾಳ ಸಸ್ಯದ ರೆಂಬೆಗಳು ಭೂಮಿಯ ಸಮೀಪದಲ್ಲಿವೆಯೋ ಅಥವಾ ಬೆಳೆದ ಕಾಂಡದ ಮೇಲೆ ಇದೆಯೋ? ಹಾಗೆಯೇ ದಾಸವಾಳ ಸಸ್ಯವು ಎಷ್ಟು ಎತ್ತರದಲ್ಲಿದೆ? ಮರಗಳ ಹಾಗೆ ಎತ್ತರ ಇದೆಯೇ ಅಥವಾ ರಾಗಿ ಜೋಳದ ಹಾಗೆ ಸಣ್ಣ ಸಸ್ಯವು ಅಂತ ಕೇಳಬಹುದು. ಇವೆರಡು ಪ್ರಶ್ನೆಗಳನ್ನು ಕೇಳಿದರೆ ಅದು ಪೊದೆ ಹೌದು ಅಥವಾ ದೊಡ್ಡ ಮರನೋ ಅಂತ ಆರಾಮ್ಸೆ ಏನು ಮಾಡಬಹುದು, ತಿಳ್ಕೊಬಹುದು. 9ನೇ ಪ್ರಶ್ನೆ ನೋಡಿ. ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಯನ್ನು ಕಂಡುಕೊಳ್ಳಿ ಅಂತ ಕೇಳಿದಾನೆ. ಗುಂಪು ಹೇಗೆ ದ್ವಿದಳ ಇದ್ದರೆ ತಾಯಿ ಬೇರು. ಸೊ ಉದಾಹರಣೆ ಯಾವಪ್ಪ ಅಂದರೆ ಶೇಂಗಾ, ತೊಗರಿ, ಅಲಸಂದೆ, ಕಡಲೆ, ಹೆಸರು, ಉದ್ದು ಇವೆಲ್ಲವೂ ದ್ವಿದಳ ಸಸ್ಯಗಳು ಮತ್ತು ತಾಯಿ ಬೇರನ್ನು ಹೊಂದಿರ್ತವೆ. ಏಕದಳ ಮತ್ತು ತಂತು ಬೇರನ್ನು ಹೊಂದಿರತಕ್ಕಂಥ ಉದಾಹರಣೆಗಳು ರಾಗಿ, ಜೋಳ, ಮೆಕ್ಕೆಜೋಳ, ಸಜ್ಜೆ, ಗೋಧಿ, ನವಣೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಎ ಗುಂಪಿನ ಸಸ್ಯಗಳು ಇತರ ಯಾವ ಹೋಲಿಕೆಗಳನ್ನು ಹೊಂದಿವೆ ಅಂತ ಕೇಳಿದಾನೆ. ಎ ಗುಂಪಿನ ಸಸ್ಯಗಳು ತಮ್ಮ ಎಲೆಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುತ್ತವೆ. ಇನ್ನು ಬಿ ಗುಂಪಿನ ಸಸ್ಯಗಳು ಯಾವ ರೀತಿಯ ಹೋಲಿಕೆಯನ್ನು ಹೊಂದಿವೆ ಅಂತ ಕೇಳಿದಾನೆ. ಬಿ ಗುಂಪಿನ ಸಸ್ಯಗಳು ತಮ್ಮ ಎಲೆಗಳಲ್ಲಿ ಸಮಾಂತರ ನಾಳಬಂಧ ವಿನ್ಯಾಸವನ್ನು ಹೊಂದಿವೆ. 10ನೇ ಪ್ರಶ್ನೆ ನೋಡಿ. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಿದ ಭಾಗವನ್ನು ಅವಲೋಕಿಸಿ ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವಿನ್ಯಾಸಗಳನ್ನು ಅಥವಾ ವ್ಯತ್ಯಾಸಗಳನ್ನು ಗಮನಿಸುತ್ತೀರಿ? ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಅಂತ ಕೇಳಿದಾನೆ. ಚಿತ್ರವನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾನೆ. ಸೊ ಆನ್ಸರನ್ನು ನೋಡ್ತಾ ಹೋಗಿ. ಇಲ್ಲಿ ಇತರ ಪಕ್ಷಿಗಳಲ್ಲಿ ಕಾಲುಗಳ ಬೆರಳುಗಳ ನಡುವೆ ಚರ್ಮ ಇರುವುದಿಲ್ಲ, ಆದರೆ ಬಾತುಕೋಳಿಯು ಕಾಲಿನ ಬೆರಳುಗಳ ನಡುವೆ ಅಗಲವಾದ ಚರ್ಮವಿದೆ. ಈ ಚರ್ಮ ಇರುವ ಪಾದಗಳ ಸಹಾಯದಿಂದ ಅದು ನೀರಿನಲ್ಲಿ ಈಜುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಓಕೆನಾ, ಇದಾಗಿತ್ತು ಇಂದಿನ ವಿಡಿಯೋ. 6ನೇ ತರಗತಿಯ ವಿಜ್ಞಾನ ವಿಷಯದ ಪಾಠವಾಗಿರ್ತಕ್ಕಂತಹ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅನ್ನೋ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾವು 6ನೇ ತರಗತಿಯ ಎಲ್ಲ 6 ವಿಷಯದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.